ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು. ಏನಕ್ಕೆ ಹೇಳಿ ಆಟ ಆಡ್ಬೇಕು ನಾವು? 11 ಜನ ಕ್ರಿಕೆಟ್ ಆಡ್ತೀರಾ, 11 ಜನಕ್ಕೆ ಗೆಲುವು ಸಿಕ್ಕುತ್ತೆ. 11 ಜನನು ಚೆನ್ನಾಗಿ ಆಡ್ತಾರ? ಇಲ್ಲ, ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ, ಇಲ್ಲ 10 ಜನನು ಸೇರಾಡ್ತಾರೆ. ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಗೋದು ಯಾವಾಗ್ಲೂ. ಅದು ತುಂಬಾ ಮುಖ್ಯ ಅದು. ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಹಿಂಗ್ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು. ಆ ಅಂಪೈರ್ ಯಾರಂದ್ರೆ ನೀವೇ, ಜನನೇ ಅಲ್ವಾ? ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರು ಜನದ ಕೈಲೇ ಇರುತ್ತೆ. ನೀವುಗಳೇ ಅಂಪೈರ್ ತರ ನೀವು, ಅದು ತುಂಬಾ ಮುಖ್ಯ. ಇನ್ನು ನನ್ನನ್ನ ಎಲ್ಲಾರು ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ಅಂತಾನೆ. ತುಂಬಾ ಕೆಲವೇ ಜನ ನನ್ನ ತುಂಬಾ ಕ್ರೇಜಿ ಸ್ಟಾರ್ ಅಂತ ಕರೀತೀರ, ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ, ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದ್ರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ. ಅದ್ರಲ್ಲಿ ಹರೀಶ್ ಗೌಡ್ರು ತುಂಬಾ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು. ನಾನು ಮೊದಲನೇ ಸರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ, ನೀವು ಜೊತೆಲಿ ಇರ್ಬೇಕು ಅಂದ್ರು ಅಷ್ಟೇ. ಅದಕ್ಕೋಸ್ಕರ ಜೊತೆಲಿದ್ದೀನಿ. ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದ್ರು, ಸುಳ್ಳು. ಅವ್ರ ಜೊತೆ ನಾನಿದ್ದೀನಿ. ನಾನಲ್ಲ ಹೀರೋ, ಅವರು ರಘು ಬಟ್ಟೆ ಹೀರೋ, ಅವರು ನಮ್ಮ ಸುದೀಪ್ ನಡಿಗರ್, ಅವರಿಬ್ರು ಯಂಗ್ಸ್ಟರ್ಸು, ಅವರಿಬ್ರು ಕನಸು ಕಟ್ಟಿರೋದು ಈ ಸಿನಿಮಾ. ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ.